ಹಲೋ ಫ್ರೆಂಡ್ಸ್, YP ಸಕ್ಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಕ್ಟೋಬರ್ ತಿಂಗಳಲ್ಲಿ ಲಾಂಚ್ ಆಗೋದಕ್ಕೆ ರೆಡಿ ಆಗುತ್ತಿರುವಂಥ 3 ಫೋನ್ಗಳ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಫೋನ್ಗಳು 8200 mAh ಬ್ಯಾಟರಿಯನ್ನ ಹೊಂದಿವೆ, 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಹೊಂದಿವೆ, ಹೈ ಲೆವೆಲ್ ಗೇಮ್ ಅನ್ನ ಆಡುವಂತ ಪವರ್ಫುಲ್ ಪ್ರೊಸೆಸರ್ ಅನ್ನ ಈ ಫೋನ್ಗಳು ಹೊಂದಿವೆ. ಅದರಿಂದ ಈ ಫೋನ್ಗಳ ಬಗ್ಗೆ ಡೀಟೇಲ್ ಆಗಿ ನೀವು ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮಲ್ಲಿ ಏನಾದರೂ ಈ ಫೋನ್ಗಳ ಬಗ್ಗೆ ಕ್ವಶನ್ಗಳಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬರೆಯಿರಿ, ಉತ್ತರವನ್ನ ಖಂಡಿತವಾಗಿ ನಾನು ಅವಕ್ಕೆ ಹಾಕೊಡ್ತೀನಿ. ಅಪೋ A6 ಮ್ಯಾಕ್ಸ್ ಇದು 6.8 ಇಂಚಸ್ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇನ ಇದು ಒಳಗೊಂಡಿದೆ. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪವರ್ಫುಲ್ ಪ್ರೊಸೆಸರ್ ಅನ್ನ ಕೊಡಲಾಗಿದೆ. ಇದರಿಂದ ಗೇಮ್ ಅನ್ನ ಈಸಿಯಾಗಿ ನೀವು ಆಡಬಹುದು ಮತ್ತು ಡೈಲಿ ಅಪ್ಡೇಟ್ಸ್ ಗಳನ್ನ ಈಸಿಯಾಗಿ ನೀವು ಮಾಡ್ಕೋಬಹುದು. ಆಂಡ್ರಾಯ್ಡ್ 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ ಡ್ಯುಯಲ್ ಕ್ಯಾಮೆರಾವನ್ನ ಕೊಟ್ಟಿರುವಂತದ್ದು. 50MP ಪ್ಲಸ್ 2MP ಮೇನ್ ಕ್ಯಾಮೆರಾವನ್ನ ಕೊಡಲಾಗಿದೆ. ಇದರಿಂದ ಪಿಕ್ಚರ್ ಮತ್ತು ವಿಡಿಯೋ ಚೆನ್ನಾಗಿ ನೀವು ಮಾಡಿಕೊಳ್ಳಬಹುದು. 32MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಕೊಡಲಾಗಿದೆ. ಇದಕ್ಕೆ 8GB ರ್ಯಾಮ್ ಮತ್ತು 256GB ಸ್ಟೋರೇಜ್ ಅನ್ನ ಕೊಟ್ಟಿರುವಂತದ್ದು. ಇದರ ಮೆಮರಿಯನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ಇಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇದಕ್ಕೆ 7000 mAh ಬ್ಯಾಟರಿಯನ್ನ ಕೊಡಲಾಗಿದೆ. ಇದಕ್ಕೆ ಸಪೋರ್ಟ್ ಆಗಿ 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಡಲಾಗಿದೆ. ಬ್ಯಾಟರಿ ಮತ್ತು ಚಾರ್ಜರ್ ಸಖತ್ತಾಗಿವೆ ಅಂತ ಹೇಳಬಹುದು. ಇದರ ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 26,999 ಆಗಿರುವಂತದ್ದು. ಈ ಬೆಲೆ ಕೂಡ ಲಾಂಚ್ ಆಗುವಂತ ಒಂದು ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಲಾಂಚ್ ಡೇಟ್ ಅಂದ್ರೆ 8th ಅಕ್ಟೋಬರ್ 2025. Vivo Y500 5G ಇದು 6.77 ಇಂಚಸ್ ಫುಲ್ HD+ ಫ್ಲಾಟ್ ಅಮೋಲೆಡ್ ಡಿಸ್ಪ್ಲೇನ ಹೊಂದಿದೆ. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. ಇದು ಒಳ್ಳೆಯ ರೀತಿಯಾದ ಒಂದು ಡಿಸ್ಪ್ಲೇ ಅಂತ ಹೇಳ್ಬಹುದು. ಇದಕ್ಕೆ MediaTek Dimensity 7300 ಪ್ರೊಸೆಸರ್ ಅನ್ನ ಕೊಡಲಾಗಿದೆ. ಇದು ಪವರ್ಫುಲ್ ಆದ ಒಂದು ಪ್ರೊಸೆಸರ್ ಅಂತ ಹೇಳ್ಬಹುದು. ಇದು ಆಂಡ್ರಾಯ್ಡ್ 15 ನಲ್ಲಿ ರನ್ ಆಗುವಂತದ್ದು. ಇದಕ್ಕೆ ಡ್ಯುಯಲ್ ಕ್ಯಾಮೆರಾವನ್ನ ಕೊಡಲಾಗಿದೆ. 50MP ಪ್ಲಸ್ 2MP ಮೇನ್ ಕ್ಯಾಮೆರಾವನ್ನ ಕೊಡಲಾಗಿದ್ದು 8MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಕೊಡಲಾಗಿದೆ. 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ ಅನ್ನ ಇದಕ್ಕೆ ಕೊಡಲಾಗಿದೆ. ಇಲ್ಲಿ ಕೂಡ ನೀವು ಮೆಮರಿಯನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಇದಕ್ಕೆ ಬ್ಯಾಟರಿ ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಿರುವಂತದ್ದು. 8200 mAh ಬ್ಯಾಟರಿಯನ್ನ ಕೊಡಲಾಗಿದೆ. ಇದಕ್ಕೆ ಸಪೋರ್ಟ್ ಆಗಿ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಕೊಡಲಾಗಿದೆ. ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 18,999 ಆಗಿರುವಂತದ್ದು. ಈ ಬೆಲೆ ಕೂಡ ಲಾಂಚ್ ಆಗುವಂತ ಒಂದು ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ಮತ್ತು ಇದರ ಎಕ್ಸ್ಪೆಕ್ಟೆಡ್ ಲಾಂಚ್ ಡೇಟ್ ಅಂದ್ರೆ 11th ಅಕ್ಟೋಬರ್ 2025. Honor 400 Lite ಇದಕ್ಕೆ 6.7 ಇಂಚಸ್ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ 120 Hz ರಿಫ್ರೆಶ್ ರೇಟ್ ಅನ್ನ ಕೊಡಲಾಗಿದೆ. MediaTek Dimensity 7025 ಅಲ್ಟ್ರಾ ಪವರ್ಫುಲ್ ಪ್ರೊಸೆಸರ್ ಅನ್ನ ಕೊಡಲಾಗಿದೆ. ಹೈ ಲೆವೆಲ್ ಗೇಮ್ ಅನ್ನು ಆಡಲಿಕ್ಕೆ ನಿಮಗೆ ಸಪೋರ್ಟ್ ಮಾಡುವಂಥದ್ದು. ಇದು ಆಂಡ್ರಾಯ್ಡ್ 15 ನಲ್ಲಿ ರನ್ ಆಗುವಂಥದ್ದು. ಇದಕ್ಕೆ ಡ್ಯುಯಲ್ ಕ್ಯಾಮೆರಾವನ್ನ ಕೊಡಲಾಗಿದೆ. ಅಂದ್ರೆ 108MP ಪ್ಲಸ್ 5MP ಮೇನ್ ಕ್ಯಾಮೆರಾವನ್ನ ಕೊಡಲಾಗಿದ್ದು 16MP ಫ್ರಂಟ್ ಕ್ಯಾಮೆರಾವನ್ನ ಸಹಿತ ಕೊಡಲಾಗಿದೆ. 8GB ರ್ಯಾಮ್ ಮತ್ತು 256GB ಸ್ಟೋರೇಜ್ ಅನ್ನ ಕೊಡಲಾಗಿದೆ. ಇಲ್ಲಿ ಕೂಡ ಮೆಮರಿಯನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಂದ್ರೆ ಅದು ಆಗೋದಿಲ್ಲ ಅಂತ ಹೇಳ್ಬಹುದು. ಇದಕ್ಕೆ ಬ್ಯಾಟರಿಯನ್ನ 5230 mAh ಬ್ಯಾಟರಿಯನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಸಪೋರ್ಟ್ ಆಗಿ 35 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇದರೊಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಅಂದ್ರೆ 18,999 ಆಗಿರುವಂತದ್ದು. ಲಾಂಚ್ ಆಗುವಂತ ಒಂದು ಸಮಯದಲ್ಲಿ ಹೆಚ್ಚು ಕಮ್ಮಿ ಆಗಬಹುದು. ಮತ್ತು ಇದರ ಎಕ್ಸ್ಪೆಕ್ಟೆಡ್ ಲಾಂಚ್ ಡೇಟ್ ಅಂದ್ರೆ 18th ಅಕ್ಟೋಬರ್ 2025. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಈ ವಿಡಿಯೋಕ್ಕಂತೂ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳನ್ನ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.